ಬಿಜೆಪಿ ಪಕ್ಷದಲ್ಲಿ ಆಂತರಿಕ ಗೊಂದಲ ಉಂಟಾಗಿದ್ದು ಆ ಪಕ್ಷದ ನಾಯಕರಲ್ಲಿ ಒಬ್ಬರನ್ನು ಕಂಡರೆ ಒಬ್ಬರಿಗೆ ಆಗುತ್ತಿಲ್ಲ. ಬಿಜೆಪಿ ಒಡೆದು 3 ಭಾಗಲಾಗಿದೆ. ಇನ್ನು ಹಾಲಪ್ಪನವರು ಕೆಲಸವಿಲ್ಲದೆ ಬೇಕಾಬಿಟ್ಟಿ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಆತನ ಮನಸ್ಥಿತಿ ಸರಿಯಿಲ್ಲ. ಹೋದ ಸಾರಿ ಸಿದ್ದರಾಮಯ್ಯನವರ ಕಾಲು ಹಿಡಿದುಕೊಂಡಿದ್ದ ಹಾಲಪ್ಪ ವಿಷಯ ತಿಳಿದ ಶೋಭಾ ಮೇಡಮ್ ಮತ್ತು BSY ಇರವರು ಹಾಗೆಲ್ಲ ಮಾಡಬಾರದು, ಸುಮ್ಮನಿರು ಅಂದುಕೊಂಡು ಬಿಜೆಪಿಯಲ್ಲಿ ಉಳಿಸಿಕೊಂಡಿದ್ದಾರೆ. ಅವರೆಲ್ಲ ಹುಚ್ಚರಂತಿದ್ದಾರೆ. ರಾಜ್ಯದಲ್ಲಿ ನನ್ನ ಸರ್ಕಾರವಿದ್ದು ನಮ್ಮದೇ ಆಡಳಿತವಿದೆ, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ. 2028ಕ್ಕೂ ಸಹ ಸರ್ಕಾರ ತರುವಂತಹ ಛಲಗಾರನಿರಬೇಕಾದರೆ ನಾನೇಕೆ ಬೇರೆ ಪಕ್ಷಕ್ಕೆ ಹೋಗಲಿ ಎಂದು ವಾಗ್ದಾಳಿ ನಡೆಸಿದ ಸಾಗರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೇಳೂರು. ಇತ್ತೀಚೆಗೆ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಗೌತಮಪುರ ಗ್ರಾಮದ ಮಂಜುನಾಥ ಬಿನ್ ಚೌಡಪ್ಪ ಅವರ ಪುತ್ರ ಮಿಲನ್ ಅವರ ಮನೆಗೆ ತೆರಳಿ ವೈಯಕ್ತಿಕ ಧನ ಸಹಾಯ ನೀಡುವುದರೊಂದಿಗೆ ಸಾಂತ್ವನ ತಿಳಿಸಿದರು. ನಂತರ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರು. ಬಿಜೆಪಿ ಪಕ್ಷಕ್ಕೆ ಮತ್ತೆ ಹೋಗ್ತಿದ್ದಾರೆ ಅನ್ನುವಂತ ವದಂತಿಗಳನ್ನು ಹಬ್ಬಿಸ್ತಾ ಇದ್ದಾರೋ ಅಥವಾ ನಿಮ್ಮ ನಡೆಯ ಬಗ್ಗೆ ಏನಾದ್ರು ಮಾತಾಡ್ತಿದ್ರು? ಅವರೆಲ್ಲ ಹುಚ್ಚರಿದ್ದಂಗೆ ಇದ್ದಾರೆ ಎಲ್ಲೋ. ಯಾಕಂದ್ರೆ ನನ್ನ ಸರ್ಕಾರ ಇದ್ದು, ನಂದೇ ಆಡಳಿತ ಇದ್ದು, ನಮ್ಮ ಮುಖ್ಯಮಂತ್ರಿಗಳಿದ್ದು 28ಕ್ಕೂ ಸಹ ಕಾಂಗ್ರೆಸ್ ಸರ್ಕಾರ ತರಬೇಕಂತ ಛಲಗಾರ ಇರಬೇಕಾದ್ರೆ ಹೋಗಿ ಈ ಬಿಜೆಪಿಯಲ್ಲಿ 3 ಭಾಗಲಾಗಿದ್ದಾರೆ. ಅವ್ರು ಒಬ್ರಿಗೂ ನೆಮ್ಮದಿ ಇಲ್ಲ, ಒಬ್ರು ಸರಿ ಇಲ್ಲ. ಅಂಥದ್ದಲ್ಲಿ ಯಾರು ಹೋಗ್ತಾರ? ಈ ಹಾಲಪ್ಪಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಕಾಡ್ತಾರೆ, ಸುಮ್ಮನೆ ಬೇಕಾಬಟ್ಟೆ ಹೇಳಿಕೆ ಕೊಡ್ತಾರೆ. RSS ಬಗ್ಗೆ ಗೌರವವಿದೆ, ಅವರಿಗೂ ನಾನು ಮಂತ್ರಿಯಾಗುವುದು ಇಷ್ಟವಿತ್ತು ಎಂದು ತಿಳಿಸಿದ ಗೋಪಾಲಕೃಷ್ಣ ಬೇಳೂರು. ಪಾಪ RSS ಅವ್ರ ಬಗ್ಗೆ ಗೌರವ ಇದೆ, ಪಾಪ ಅವರು ಸಹ ಮಂತ್ರಿ ಆಗ್ಬೇಕನ್ನೋದು ನಂಗೆ ಹೇಳಿದ್ದಾರೆ. ಆದರೆ ಈ ಥರ ಎಲ್ಲೂ ಕೇಳಲಿಲ್ಲ. ಅವರು ಆ ಥರ ಮನಸ್ಥಿತಿ ಅವರಲ್ಲಿ ಇಲ್ಲ. ಇವನ ಮನಸ್ಥಿತಿ ಹಂಗಿದೆ. ಇವ್ರೇನೋ ನಾವನಿಗೆ ಏನಾಗಿದೆ, ನಾನೇನಾದ್ರು BJP ಹೋದ್ರೆ ಏನು ಸೇರ್ಕೊಬಿಡೋಣ ಅನ್ನೋದಿದ್ದೇನ. ಸರಿ ಹೋಗಿದ್ನಲ್ಲ ಸಿದ್ದರಾಮಯ್ಯರು ಕಾಲು ಹಿಡ್ಕೊಂಡ್ಬಿಟ್ಟಿದ್ದ ಹೋಗಿ. ಇನ್ನೇನು ಸಿದ್ದರಾಮಯ್ಯರು ಆಯ್ತು ನಡೆಯೋ ಕೊಡ್ತೀನಿ ಅನ್ನೋರೊಳಗೆ ಶೋಭಾ ಮೇಡಮ್ ಅವರು ಯಡಿಯೂರಪ್ಪನ ಬಾರ ಮರೆ ಬೇಡ ಹಂಗೆಲ್ಲ ಮಾಡಬೇಡ ಅಂತೇಳಿ ಕರೆದಿದ್ದಕ್ಕೆ ಹಂಗೆ ಹೋಗಿರ್ಬೇಕು. ಹಂಗಾಗಿ ಅಷ್ಟು ಬಿಟ್ರೆ ಅವನಿಗೆ ಅದೇ ಹೇಳೋದಲ್ಲ, ಅವರಿಗೆ ಯಾವ ರೀತಿಯ ಮನಸ್ಥಿತಿ ಇದೆಯೋ ಏನೋ ಗೊತ್ತಿಲ್ಲ, ಅದಕ್ಕೆ ಆ ಥರ ಮಾತಾಡ್ತಾರೆ. ನಮ್ಮ ಮಲೆನಾಡಿನ ಒಂದಿಷ್ಟು ಹಸಿರಿನ ತಾಣ ಆಗಿರುವಂತಹ ಪ್ಲೇಸಸ್ ಗಳನ್ನ ಅರಣ್ಯೀಕರಣದ ಜೊತೆಯಲ್ಲಿ ಹೋಗಲಾಡಿಸ್ತಾ ಇದ್ದಾರೆ. ಮತ್ತೊಂದಿಷ್ಟು ಸೂಕ್ಷ್ಮವಾದಂತಹ ಪ್ರದೇಶಗಳನ್ನು ಮಾಡಿರುವಂತದ್ದು ಈ ಗೌತಮಪುರ ಸಾವು ಸೇರಿದೆ. ಸೊ ಇಲ್ಲಿರುವಂತಹ ನಾಗರಿಕರು ಬಹಳಷ್ಟು ಗೊಂದಲದಲ್ಲಿದ್ದಾರೆ. ಕಸ್ತೂರಿ ರಂಗನ್ ವರದಿ ಇಡೀ ನಮ್ಮ ಹೊಸನಗರ ಸಾಗರದಲ್ಲಿ ಸುಮಾರು ಹೊಸನಗರದಲ್ಲಿ 110 ಹಳ್ಳಿ ತಗೊಂಡಿದ್ದಾರೆ. ಸಾಗರದಲ್ಲೂ ಸೇರಿ ಒಟ್ಟು 400 ಚಿಲ್ಲರೆ ಒಟ್ಟು ಟೋಟಲ್ ಹಳ್ಳಿಯನ್ನ ಇದು ಮಾಡಿದ್ದಾರೆ. ಇದು ಬಹಳ ಭಾರಿ ದುರಂತ ಇದೆಲ್ಲ. ಯಾಕಂದ್ರೆ ಕಸ್ತೂರಿ ರಂಗನ್ ವರದಿ ಈಗಾಗಲೇ ನಮ್ದು ಸಿಂಗಳಿಕಾ ಅಭಯಾರಣ್ಯ, ಸೂಕ್ಷ್ಮ ಪ್ರದೇಶ ಇವೆಲ್ಲ ಆಗಿ ಈಗಾಗಲೇ ರೈತರು ಸಂಕಷ್ಟದಲ್ಲಿರೋ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಇವತ್ತು ಕಸ್ತೂರಿ ರಂಗನ್ ವರದಿಯನ್ನ ಜಾರಿ ಮಾಡಿರೋದು ಬಹುಶಃ ನಾನು ಖಂಡನೆ ಮಾಡ್ತೀನಿ. ಬಹುಶಃ ಯಾಕೆ ಈ ತರ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಕೇಂದ್ರದಲ್ಲಿ ಒಬ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆಗ ಹಿಂದೆ ಯಡಿಯೂರಪ್ಪನವರು ನಾನು ರಾಜ್ಯದ ಮುಖ್ಯಮಂತ್ರಿ ಆದರೆ 75 ವರ್ಷದಿಂದ 25 ವರ್ಷಕ್ಕೆ ತರ್ತೀನಿ, ನಿಮ್ಮೆಲ್ಲ ರೈತರಿಗೆ ನಾನು ಕೇಂದ್ರದಿಂದ ಹೇಳಿ ರೈತರಿಗೆ ಹಕ್ಕು ಕೊಡ್ತೀನಿ ಅಂತಾರೆ. ಅಂದ್ರೆ ಮನಮೋಹನ್ ಸಿಂಗ್ 75 ಮಾಡಿದಾಗ ಹಕ್ಕು ಕೊಡಿಸ್ತೀನಿ ಅಂತಾನು ಹೇಳಿದ್ರು. ಅನಂತರ ಅವರೇ ಮಾಡಿದ್ರು ಕಾನನ್ನ, ಏನು ಇದಿತ್ತಲ್ಲ ಸಪ್ಪಿನ ಬೆಟ್ಟ ಇತ್ತಲ್ಲ, ಅದು ಕಾನ್ ಮಾಡಿ ಹಾಕಿದ್ದು ಇದೇ ಯಡಿಯೂರಪ್ಪನವ್ರ ಕಾಲದಲ್ಲಿ ಆಗಿತ್ತು. ಹೀಗೆ ಅದಾದ ನಂತರ ಈಗ ಬಹಳ ಕಠಿಣವಾದಂತ ಫಾರೆಸ್ಟ್ ಆಕ್ಟ್ ಇರೋದ್ರಿಂದ ಸಾಮಾನ್ಯ ರೈತರಿಗೆ ಬಹಳ ಕಷ್ಟ ಇದೆ. ಈಗಾಗಲೇ ನಮ್ಮ ಸರ್ಕಾರದಲ್ಲಿ 3 ಎಕರೆವರೆಗೆ ನಾವು ಫಾರೆಸ್ಟ್ ಅಲ್ಲಿ ಇರುವಂತರಿಗೆ ಯಾವುದೇ ಒತ್ತುವರಿ ಮಾಡಬಾರ್ದು ಅಂತ ಹೇಳಿದ್ವಿ. ಹೊಸದಾಗಿ ಮಾಡಕ್ಕಂತೂ ಸಾಧ್ಯನೇ ಇಲ್ಲ. ಬಹಳ ಫಾರೆಸ್ಟು ಹಂಗೆ ಮುಗಿ ಬೀಳ್ತಾರೆ ಇವತ್ತು. ಆ ಪರಿಸ್ಥಿತಿ ಮಾನ್ಯ ಮುಖ್ಯಮಂತ್ರಿಗಳನ್ನೆಲ್ಲ ಭೇಟಿ ಮಾಡಿ ಅದನ್ನ ವಜಾ ಮಾಡ್ಲಿಕ್ಕೆ ನೀವೇನಾಗಬೇಕು ಅದನ್ನ ಪ್ರಯತ್ನ ಪಡ್ತೀವಿ. ಒಂದು ಎರಡನೇದು ನಮ್ಮ ಹೋರಾಟ ಇದೆ. ಈಗ ನಮ್ದು ಈಗ ಸದ್ಯದಲ್ಲೇ ಹೊಸನಗರ ಮತ್ತು ಸಾಗರ ತೀರ್ಥಹಳ್ಳಿಯಲ್ಲಿ 3 ಕಡೆನೂ ದೊಡ್ಡ ಮಟ್ಟದ ಭಾಗದ ಜನರನ್ನು ಕರೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಹೋರಾಟ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಬಹುಶಃ ಅದು ಡೇಟ್ ಕೊಡ್ತೀವಿ, ಈಗ ಡೇಟ್ ಫಿಕ್ಸ್ ಮಾಡ್ತೀವಿ. ಆನಂತರ ಎಲ್ಲಾ ಭಾಗದ ಜನರನ್ನು ಕರೆಸಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡೋದು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗಲ್ಲ. ಈ ಸಂದರ್ಭದಲ್ಲಿ ಪಕ್ಷದ ಪ್ರಮುಖರಾದ ಮಂಜುನಾಥ್ ದಾಶನ್, ಉಮೇಶ್ ಎನ್, ರಾಮಚಂದ್ರ, ರಾಮತುಲ್ಲಾ, ಈಶ್ವರ್, ಶೇಖರಪ್ಪ, ವಿಠಲ, ಲಿಂಗೇಶ್ ಬಿಡಿ ಹಾಗೂ ಪಕ್ಷದ ಪ್ರಮುಖರು ಹಾಜರಿದ್ದರು. ವಿಶೇಷವಾದ ಸುದ್ದಿಗಾಗಿ ನಿಮ್ಮ ಭೀಷ್ಮಪಥ.
BD ರವಿಕುಮಾರ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.